ಕಾಂಗ್ರೆಸ್ ಪಕ್ಷದಲ್ಲಿ ಅಸಲಿಗೆ ಪ್ರಭಾವಿ ಮುಖಂಡ ಯಾರು ಅನ್ನುವಂತ ಪ್ರಶ್ನೆ ಈಗ ಕ್ರಿಯೇಟ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಾನೇ ಪ್ರಭಾವಿ ಅಂತ ಸಾಬೀತುಪಡಿಸೋದು ಹೇಗೆ ಅನ್ನುವಂತ ಲೆಕ್ಕಾಚಾರವನ್ನ ಕೆಲವು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ರಭಾವಿಗಳಿಂದ ಈಗ ಡಿನ್ನರ್ ರಾಜಕೀಯ ಶುರುವಾಗಿದೆ. ಮೊನ್ನೆ ಸಿದ್ದರಾಮಯ್ಯ, ಇವತ್ತು ಡಿಕೆಶಿ, ನಾಳೆ ಪರಮೇಶ್ವರ್ರಿಂದ ಡಿನ್ನರ್ ಪಾರ್ಟಿ ಏರ್ಪಡಿಸಲಾಗಿದೆ. ಕಾಂಗ್ರೆಸ್ನ ಶಾಸಕರು, ಪರಿಷತ್ ಸದಸ್ಯರಿಗೆ ಇಂದು ಡಿಕೆಶಿ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಔತಣಕೂಟದ ನೆಪದಲ್ಲಿ ತಮ್ಮ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ನಾಯಕರು ಐಡಿಯಾ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ನಲ್ಲಿ ಮೂವರಿಗಿಂತ ನಾನೇ ಪ್ರಭಾವಿ ಅಂತ ನೂತನ ಕೆಪಿಸಿಸಿ ಅಧ್ಯಕ್ಷ ಹೇಳಿಕೆಯನ್ನ ಕೂಡ ಕೊಡೋ ಚಾನ್ಸಸ್ ಕೂಡ ಇದೆ. ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆಶಿ ಬಳಿಕ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಜುಲೈ 11ಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಆದ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಔತಣಕೂಟ ಏರ್ಪಡಿಸೋ ಚಾನ್ಸಸ್ ಇದೆ. 2019ರ ಲೋಕಸಭೆ ಎಲೆಕ್ಷನ್ ಅನ್ನ ನೇತೃತ್ವದಲ್ಲೇ ಕೂಡ ಸಂದೇಶ ರವಾನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೆಲವೊಂದು ಪ್ಲಾನ್ಸ್ ಹಾಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ಪ್ರಭಾವಿ ಅಂತ ಬಿಂಬಿಸಿಕೊಳ್ಳೋದಕ್ಕೆ ದಿನೇಶ್ ಗುಂಡೂರಾವ್ ಐಡಿಯಾ ಮಾಡಿದ್ದಾರಾ? ಔತಣಕೂಟವನ್ನ ಏರ್ಪಡಿಸೋದರ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಇವರು ಕೂಡ ಮುಂದಾಗಬಹುದು ಅಂತ ಹೇಳಲಾಗ್ತಿದೆ.